ನಮಸ್ತೆ ಪೈಸಿಸ್ ಮೀನ ರಾಶಿಯವರ ಮೇ ತಿಂಗಳು ಹೇಗಿದೆ ನೋಡೋಣ. ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದು ನ್ಯೂ ಬಿಗಿನಿಂಗ್ ಬರುವಂಥ ಸಾಧ್ಯತೆ ಇದೆ. ಹೊಸ ವಿದ್ಯೆ ಭೂಮಿ ಮೇಲೆ ಬರುವಂಥ ಸಾಧ್ಯತೆ ಇದೆ. ವೇಟಿಂಗ್ ಈಸ್ ಓವರ್ ಅಂತ ಹೇಳ್ತಾ ಇದೆ. ಸೊ ಯಾವುದಕ್ಕೆ ಕಾಯ್ತಾ ಇದ್ರೋ ಅದು ಈಗ ನಡೆಯುವಂಥ ಸಾಧ್ಯತೆ ಇದೆ. ಪಿತೃದೋಷದಿಂದ ಒಂದಷ್ಟು ಪಿತೃದೋಷ ನಿವಾರಣೆ ಮಾಡ್ಕೊಳ್ಬೇಕು. ಒಂಚೂರು ಆರೋಗ್ಯದಲ್ಲಿ ಸಮಸ್ಯೆ ಇದೆ. ಸರಿಯಾದ ರೀತಿಯಲ್ಲಿ ನಿಮ್ಮ ಕಾಯಿಲೆಗೆ ಔಷಧಿನ ತಗೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಸೊ ಅರ್ಧನಾರೀಶ್ವರರಿದ್ದಾರೆ. ನಿಮ್ಮ ಚಕ್ರ ಬ್ಯಾಲೆನ್ಸ್ ಅಥವಾ ನಿಮ್ಮ ಕುಂಡಲಿನಿ ಶಕ್ತಿನ ಜಾಗೃತಗೊಳಿಸ್ಕೊಳ್ಳಿ. ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಪ್ರಾಣಿ ಪಕ್ಷಿಗಳಿಗೆ ಹೆಚ್ಚು ಒಳ್ಳೇದಾಗತ್ತೆ, ಅವರಿಗೆ ಇನ್ನು ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ನ್ಯೂ ಬಿಗಿನಿಂಗ್ ಇದೆ. ಎಲ್ಲವೂ ಬಿಡುಗಡೆ ಆಗಬೇಕು. ಇನ್ನು ಇಷ್ಟು ದಿನ ಹೀಗೆ ತೊಂದರೆ ಕೊಡ್ತಾ ಇರ್ತೀರಾ, ತೊಂದರೆ ಕೊಡಬೇಡಿ ಅನ್ನುವಂಥದ್ದು ಇದೆ. ದಯವಿಟ್ಟು ಒಳ್ಳೇದು ಮಾಡೋದನ್ನ ಕಲೀರಿ ಅನ್ನುವಂಥದ್ದು ಇದೆ. ಇಲ್ಲಿ ಕಾಳಿಮಾ ಇದ್ದಾರೆ. ಸೊ ಖಂಡಿತವಾಗ್ಲೂ ನಿಮಗೆ ಯಾರು ಸಮಸ್ಯೆ ಮಾಡ್ತಿದ್ರು ಅಥವಾ ಸಮಸ್ಯೆ ಮಾಡಿದ್ರು ಇವರೆಲ್ಲದರಿಂದ ನಿಮಗೆ ರಕ್ಷೆ ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಶತ್ರುಗಳೆಲ್ಲರೂ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಹಾಗಾಗಿ ಕಾಳಿಕಾ ಮಾತೆ, ಬ್ರಹ್ಮದೇವರು ಮತ್ತೆ ಕೃಷ್ಣ ಬಂದಿದ್ದಾರೆ. ಇಲ್ಲಿ ನಿತ್ಯಾನಂದ ಪ್ರಭುಗಳು ಕೂಡ ಎಲ್ಲೋ ಪ್ರಯಾಣ ಹೋಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ. ಒಂದಷ್ಟು ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ನಿಮ್ಮಲ್ಲಿ. ಆ ಕ್ರಿಯೇಟಿವಿಟಿಯಿಂದ ನಿಮ್ಗೇನು ಬೇಕೋ ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬ ಮೆಚುರಿಟಿ ಬರುತ್ತೆ ಈ ತಿಂಗಳು ಅನ್ನುವಂಥದ್ದು ಇದೆ. ಆದರೆ ಒಂದು ವಾರ್ನಿಂಗನ್ನು ಮರಿಬೇಡಿ ಅನ್ನುವಂಥದ್ದು ಇದೆ. ಕೆಲವು ಲಿಮಿಟ್ಸ್ ಇರುತ್ತೆ. ಆ ಲಿಮಿಟ್ಸನ್ನು ಮೀರಿ ಯಾರು ಏನು ಮಾಡಕೂಡದು ಅನ್ನುವಂಥದ್ದು ಇದೆ. ಇಲ್ಲಿ ಶನಿ ಮಹಾತ್ಮನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಜೊತೆಗೆ ನಿಮಗೆ ಗೊತ್ತಿದೆ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು ಅಂತ. ಸೊ ಹಾಗಾಗಿ ನಿಮಗೆ ಯಾವ್ದು ನಂಬಿಕೆ ಇದೆ ಅದನ್ನ ಮಾಡಿ ಮುಗಿಸ್ಬೇಕು ಅಂತ ಅನ್ಸುತ್ತೆ. ಮಾಡಿ ಮುಗಿಸಿ ಅದನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಥವಾ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅಥವಾ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು, ಎಲ್ಲೋ ಸೋಲ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಸೊ ಒಂದ್ಸತಿ ಕೋಪದಲ್ಲಿ ಕುಯ್ಕೊಂಡಿದ್ದು ಮೂಗು ಆಮೇಲೆ ವಾಪಸ್ ಬರೋದಿಲ್ಲ. ಸೊ ಹಾಗಾಗಿ ತುಂಬಾ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಸಾಕಷ್ಟು ಸಹಾಯ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಆಸೆ ಏನಿದೆ ಅಥವಾ ನೀವೇನು ಡಿಸರ್ವ್ ಮಾಡ್ತೀರಾ ಅದ್ರ ಕಡೆ ನಿಮ್ಮ ಗಮನ ಯಾವಾಗಲೂ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ರಹಸ್ಯವಾಗಿ ನೀವೇನೋ ಕೆಲಸಕ್ಕೆ ಕೈ ಹಾಕೋದು ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಮಾಡಿ ಅನ್ನುವಂಥದ್ದು ಇದೆ. ಎಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸಿಂಹರಾಶಿ ಮತ್ತು ಮಿಥುನ ರಾಶಿ ಇಂಪಾರ್ಟೆಂಟ್ ಇರಬಹುದು. ಶನಿ ಮಹಾತ್ಮ 7ನೇ ಮನೆ, ಆ ಥರದ್ದೇನೋ ಎನರ್ಜಿ ಇದೆ ಇಲ್ಲಿ. ಜೊತೆಗೆ ಆ ತಾಯಿ ಸ್ಟಾರ್ ಮದರ್ ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು. ಈಗ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯುವರ್ ಗೈಡೆನ್ಸ್ ಇಸ್ ಡಿವೈನ್ಲಿ ಗೈಡೆಡ್ ಅಂತ ಇದೆ. ಸೊ ಆಕಾಶದಿಂದ ನಿಮಗೆ ಗೈಡೆನ್ಸ್ ಬರ್ತಾ ಇದೆ. ಸ್ವಲ್ಪ ಕನ್ನಡಿ ಮುಂದೆ ನಿಂತು ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಸೊ ಏನು ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇದೆ, ಸೊ ಯಾವ ರೀತಿಯ ಬದಲಾವಣೆನ ನೀವು ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಸೊ ಆಗಲೇ ಹೇಳ್ದಂಗೆ ನಿಮ್ದೊಂದು ಬೌಂಡ್ರಿ ಹಾಕ್ಕೊಳ್ಳಿ. ಜೊತೆಗೆ ಯಾರು ನಿಮ್ಮನ್ನ ಸುಲಭವಾಗಿ ತಲುಪೋದಕ್ಕೆ ಆಗಬಾರ್ದು ಆ ರೀತಿಲಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಲ್ಲರಿಗೂ ನೋ ಅಂತ ಹೇಳ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಯಾವ ವಿಚಾರಕ್ಕೆ ನೋ ಹೇಳಬೇಕು ಅದು ನಿಮಗೆ ಬಿಟ್ಟಂತ ವಿಚಾರ. ಸದ್ಯಕ್ಕೆ ಯಾರನ್ನು ನಿಮ್ಮ ಹತ್ರ ಸೇರಿಸ್ಬೇಡಿ ಅನ್ನುವಂಥದ್ದು ಇದೆ. ನೀವೊಬ್ಬರೇ ಇರಿ ಅಂತ ಇದೆ. ನಿಮಗೆ ಬರ್ತಾ ಇರೋದು ಡಿವೈನ್ ಗೈಡೆನ್ಸ್, ಮರಿಬೇಡಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ದೇರ್ ಈಸ್ ಸಮಥಿಂಗ್ ಬೆಟರ್. ಇದಕ್ಕಿಂತ ಬೇರೆ ಒಳ್ಳೇದು ಏನೋ ಇದೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಲೆಟ್ ಇಟ್ ಗೋ, ಹೋಗ್ಲಿ ಬಿಟ್ಬಿಡಿ ಅನ್ನೋದು ಇದೆ. ಸೊ ಬಿಟ್ಬಿಡಿ, ಪರ್ಫೆಕ್ಟ್ ಟೈಮಿಂಗ್ ಬರಬೇಕು ಅನ್ನುವಂಥದ್ದು ಇದೆ. ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್. ಸೊ ಪರ್ಫೆಕ್ಟ್ ಟೈಮಿಂಗ್ ಬಂದಾಗ ಈ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ. ನಾಟ್ ದ ರೈಟ್ ಟೈಮ್ ಇದೆ, ಈಗ ಸಮಯ ಸರಿ ಇಲ್ಲ ಅನ್ನುವಂಥದ್ದು ಇದೆ. ಸೊ ಯಾವಾಗ ಪರ್ಫೆಕ್ಟ್ ಟೈಮಿಂಗ್ ಅಂತ ಕೇಳೋದಾದ್ರೆ ಇನ್ ನಿಯರ್ ಫ್ಯೂಚರ್ ಅಲ್ಲಿ ಇದೆ. ಸೊ ಇಲ್ಲಿ ನೋ ಅಂತ ಬಂದಿದೆ. ನೋ ನೋ ನೋ. ಓಕೆ,
ಸಾಕಷ್ಟು ಚಾಲೆಂಜಸ್ ಇದೆ, ಸಾಕಷ್ಟು ಹೋರಾಟ ಅನ್ನುವಂಥ ರೀತಿಯಲ್ಲಿ ಇದೆ. ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ. ಪ್ರೀತಿ ವಿಚಾರದಲ್ಲೂ ಕೆಲವು ಸಮಸ್ಯೆಗಳು ಇರಬಹುದು. ಸಾಕಷ್ಟು ಡಿಪ್ರೆಷನ್ಗೆ ನೀವು ಹೋಗುವಂಥ ಸಾಧ್ಯತೆ ಇದೆ. ಇಲ್ಲಿ ಮಿಕ್ಸೆಡ್ ಇದೆ. ಕೆಲವು 9 ಎನರ್ಜಿಗಳು ನಿಮಗೆ ತುಂಬಾನೇ ಹೆವಿ ಎನರ್ಜಿ ಆಗಿದೆ, ಕೆಲವು ಎನರ್ಜಿಗಳು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಹೀಗೆ ಬರ್ತಾ ಇದೆ ಅಂತ. ಸಾಕಷ್ಟು ಚಾಲೆಂಜಸ್ ಅನ್ನ ಫೇಸ್ ಮಾಡ್ತೀರಾ, ಅದರಲ್ಲಿ ಗೆಲ್ತೀರಾ. ಸೊ ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಚೆಲ್ಲಿ ಕೂರ್ಬೇಡಿ. ಸೊ ಫೈಟ್ ಫಾರ್ ದ ರೈಟ್ಸ್ ಅಂತ ಇದೆ. ನಿಮ್ಮ ಜೀವನದಲ್ಲಿ ನಿಮ್ಗೆ ಏನ್ ಸಿಗ್ಬೇಕಿತ್ತು ಅದಕ್ಕೋಸ್ಕರ ಫೈಟ್ ಮಾಡಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಆಗಿ ಇದೆ. ಸೊ ಹಳೇದನ್ನೆಲ್ಲ ಹೋಗ್ಲಿಕ್ಕೆ ಬಿಟ್ಬಿಡಿ. ಹೊಸ ಜೀವನ, ಹೊಸ ಬದುಕಿನ ಕಡೆ ಗಮನನ ಕೊಡಿ. ಖಂಡಿತ ಮೇ ಮಂತ್ ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಅಲ್ಲಿ ವೇರಿಯೇಷನ್ ಇದೆ, ಬಟ್ ಮೇ ಮಂತ್, ದ ಎಂಡ್ ಆಫ್ ದಿ ಮೇ ಮಂತ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ನೀವು ತುಂಬಾ ಚಿಂತೆ ಮಾಡ್ತೀರಾ ಅಂತ ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಸೊ ನಿಮ್ಗೆ ಇದರಿಂದ ಒಳ್ಳೇದೇ ಆಗತ್ತೆ ಅನ್ನುವಂಥದ್ದು ಇದೆ. ಯಾರು ನಿಮ್ ಜೀವನದಿಂದ ಹೋಗ್ತಾ ಇದ್ದಾರೆ, ಅಥವಾ ಯಾರು ನಿಮ್ಮ ಯಶಸ್ಸನ್ನ ಕಿತ್ಕೊಂಡು ಹೋಗಿದ್ದಾರೆ, ಅಥವಾ ಯಾರು ನಿಮ್ ಜೀವನದಲ್ಲಿ ಸ್ಟ್ರಗಲ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಸೊ ಇದೆಲ್ಲವೂ ಕೂಡ ನಿಮ್ಗೊಂದು ರೀತಿಯ ಪಾಠ. ಹಾಗಾಗಿ ಯಾವಾಗ್ಲೂ ಶತ್ರುಗಳನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಶತ್ರುಗಳು ಇರಬೇಕು ನಮ್ಮ ಜೀವನದಲ್ಲಿ ಅಲ್ವಾ? ಸೊ ಆ ಥರದ ಎನರ್ಜಿ ಇದೆ. ನನಗೆ ಗೊತ್ತಿಲ್ಲ, ನಿಮ್ ಜೀವನ ನಿಮಗ್ ಬಿಟ್ಟಂತ ವಿಚಾರ. ಸೊ ದುಡ್ಡು ಬರುವಂತ ಸಾಧ್ಯತೆ ಇದೆ. ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ, ಮತ್ತೆ ಫೈನಾನ್ಷಿಯಲಿ ಕೂಡ ಚೆನ್ನಾಗಿರ್ತೀರಾ. ಜಾಬ್ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರೀತಿ ವಿಚಾರದಲ್ಲಿ ನಿಮ್ಗೆ ಆಯ್ಕೆ ಇದೆ. ಸೊ ನಿಮ್ಮ ಎಕ್ಸ್ ಕೂಡ ವಾಪಸ್ ಬರ್ತಿದ್ದಾರೆ, ಹೊಸ ಪರ್ಸನ್ ಕೂಡ ಬರ್ತಿದ್ದಾರೆ. ನಿಮ್ಮ ಇನ್ನೇನ್ ಎನರ್ಜಿನ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ ಜೀವನದಲ್ಲಿ ನಿಮ್ಗೆ ಏನ್ ಇಂಪಾರ್ಟೆಂಟ್ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಪ್ರೀತಿಗೆ ಅಗಾಧವಾದ ಶಕ್ತಿ ಇದೆ, ಅದನ್ನ ಉಪಯೋಗಿಸ್ಕೊಂಡು ನಿಮ್ ಜೀವನನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಅನ್ರಿಕ್ವೈರ್ಡ್ ಲವ್ ಇದೆ. ಸೊ ಸ್ವಲ್ಪ ಗಮನ ಹರಿಸಿ ಅನ್ನುವಂಥದ್ದು ಇದೆ. ಒಂಚೂರು ವಾರ್ನಿಂಗ್ ಇದೆ ಲವ್ ಲೈಫ್ ಅಲ್ಲಿ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕಾದಂತ ಅಗತ್ಯ ಇದೆ. ಅನ್ರಿಕ್ವೈರ್ಡ್ ಲವ್ ಇದೆ. ಸೊ ಕೆಲವರಿಗೆ ನಿಮ್ ಪಾರ್ಟ್ನರ್ ಯಾವತ್ತೂ ಬರೋದಿಲ್ಲ, ಇನ್ ಕೆಲವರಿಗೆ ಹೊಸ ಪರ್ಸನ್ ಬರ್ತಾರೆ ಅನ್ನುವಂಥದ್ದು ಇದೆ. ಬಟ್ ನಿಮ್ಮ ಎಕ್ಸ್ ಕೂಡ ಬರ್ತಾರೆ ಇಲ್ಲಿ. ಇಟ್ಸ್ ಎ ಜನರಲ್ ರೀಡಿಂಗ್. ಕೆಲವರಿಗೆ ಎಕ್ಸ್ ಬರ್ತಾರೆ, ಕೆಲವರಿಗೆ ನಿಮ್ಮ ಅನ್ರಿಕ್ವೈರ್ಡ್ ಲವ್ ಇದೆ. ಕನೆಕ್ಟ್ ಟು ದ ಚೈಲ್ಡ್ ವಿತ್ ಇನ್ ಇದೆ. ಸೊ 33 ಇದೆ. ಸೊ ತುಂಬಾ ಮೆಚೂರ್ ಜಾಸ್ತಿ ಆಗ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ತುಂಬಾ ದೊಡ್ಡವ್ರ ತರ, ತುಂಬಾ ಒಂದ್ ರೀತಿ ಪ್ರಾಕ್ಟಿಕಲ್ ಅಂತ ತುಂಬಾ ಸೀರಿಯಸ್ ಆಗ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ಸೊ ಆ ಥರ ಆಗಬೇಡಿ. ಏನ್ ಬೇಕಾದ್ರೂ ಮಿರಾಕಲ್ ಯಾವಾಗ ಬೇಕಾದ್ರೂ ಆಗಬಹುದು. ಸೊ ಮಗು ತರ ಒಂದ್ ರೀತಿ ಭಕ್ತಿ ಯೋಗದಲ್ಲಿ ಇರಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ ಜೀವನದಲ್ಲಿರುವಂತಹ ಬ್ಲ್ಯಾಕ್ ಮ್ಯಾಜಿಕ್ ಆಗ್ಲಿ, ನಿಮ್ ಜೀವನದಲ್ಲಿರುವಂತಹ ಸಮಸ್ಯೆಗಳಾಗ್ಲಿ, ಎಲ್ಲವನ್ನೂ ಕೂಡ ಬಗೆಹರಿಸ್ಕೊಂಡು ಅದರಿಂದ ಹೊರಗೆ ಬನ್ನಿ. ಜೊತೆಗೆ ಎಲ್ರನ್ನು ಕ್ಷಮಿಸಿ ಕ್ಷಮಾ ಗುಣನ ಬೆಳೆಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಸೊ ಇಷ್ಟ ಆದ್ರೆ ನಿಮ್ಮ ಆರಾಧ್ಯ ದೈವದ ಆರಾಧನೆಯನ್ನ ಹೆಚ್ಚು ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲೋ ಒಂದ್ ಕಡೆ ಪ್ರೊಟೆಕ್ಷನ್ ಬೇಕು ಅಂತ ಅನ್ನಿಸ್ತಾ ಇದೆ, ಆ ಪ್ರೊಟೆಕ್ಷನ್ ಅನ್ನ ನಿಮ್ ಲೈಫಿಗೆ ತಗೊಂಬನ್ನಿ. ಓಕೆ, 1617 ನಂಬರ್ನ ಬರ್ಕೊಳ್ಳಿ. ಇದು ನಿಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಬಟ್ ಈ ಪ್ರೊಟೆಕ್ಷನ್ ಸಾಲಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನೊಂಚೂರು ಹೆಚ್ಚಿನ ಮಟ್ಟದ ಪ್ರೊಟೆಕ್ಷನ್ ಅನ್ನ ನಿಮ್ ಲೈಫಿಗೆ ಹಾಕೊಳ್ಳಿ. ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ನಗ್ನಗ್ತಾ ಇರ್ಲಿ. ಸೊ ಶ್ರೀರಾಮನ ಶ್ರೀರಕ್ಷೆಯಲ್ಲಿ ನಿಮ್ಮೆಲ್ಲರ ಜೀವನ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾ ಟೇಕ್ ಕೇರ್.